ಬೆಂಗಳೂರಿನ ಬಸವನಗುಡಿಯಲ್ಲಿ ಈಗಾಗಲೇ ಏನು ಕಡಲೆಕಾಯಿ ಪರಸೆ ಆರಂಭವಾಗಿರುವಂಥದ್ದು ಸಾಗರೋಪವಾಗಿ ಏನು ಭಕ್ತರು ಆಗಮಿಸ್ತಾ ಇದ್ದಾರೆ. ಈಗ ನಾನು ಬಸವನಗುಡಿಯ ದೊಡ್ಡ ಗಣಪತಿಯ ದೇವಸ್ಥಾನದ ಮುಂಭಾಗ ನಿಂತಿದ್ದೀನಿ. ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಏನು ಇವತ್ತಿನಿಂದ ಬೆಂಗಳೂರಿನಲ್ಲಿ ಸಾಂಸ್ಕೃತಿಕ ಪರಂಪರೆಯನ್ನು ಸೂಚಿಸುವ ಸಂಕೇತವನ್ನು ಸೂಚಿಸುವಂತಹ ಕಡಲೆಕಾಯಿ ಪರಸೆ ಪ್ರಾರಂಭವಾಗಿದೆ. ಅಂದರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಮತ್ತು ಮಂಗಳವಾರ ನಡೆಯುವಂತಹ ಒಂದು ಇತಿಹಾಸ ಪ್ರಸಿದ್ಧ ಕಡಲೆಕಾಯಿ ಪರಸೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಹಾಗೂ ವಿವಿಧ ಜಿಲ್ಲೆಗಳಿಂದ ಭಾಗಗಳಿಂದ ಭಕ್ತರು ಸಾರ್ವಜನಿಕರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಏನು ರಾತ್ರಿ 9:30 10 ಗಂಟೆ ಆದರೂ ಕೂಡ ಭಕ್ತರ ಸಂಖ್ಯೆ ಏನು ಕಡಿಮೆ ಆಗಲಿಲ್ಲ. ಅಂದರೆ ಬೆಂಗಳೂರಿನಲ್ಲಿ ಒಂದು ಜಾತ್ರೆಯ ರೀತಿಯಾಗಿ ಒಂದು ಕಡಲೆಕಾಯಿ ಪರಸೆ ಈಗ ಒಂದು ಸಂಕೇತವಾಗಿ ಸೂಚಿಸುತ್ತಿರುವಂಥದ್ದು ಗಮನಿಸ್ತಾ ಇರ್ಬೋದು. ದೃಶ್ಯದಲ್ಲಿ ಏನು ದೊಡ್ಡ ಗಣಪತಿ ದೇವಸ್ಥಾನದ ಮುಂಭಾಗ ಭಕ್ತರು ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ, ದೇವರ ದರ್ಶನವನ್ನು ಮಾಡಲು ಕಾತುರದಿಂದ ಯಾವ ರೀತಿಯಾಗಿ ಕಾಯ್ತಾ ಇದ್ದಾರೆ ಅನ್ನುವಂತಹ ಒಂದು ದೃಶ್ಯವನ್ನು ಕೂಡ ಈಗ ನೀವು ಕಾಣಬಹುದು ಕ್ಯಾಮರಾ ದೃಶ್ಯದಲ್ಲಿ. ಈಗ ನೀವು ಗಮನಿಸ್ತಾ ಇರುವಂತಹ ಏನು ಭಕ್ತಾದಿಗಳು ಏನು ದೊಡ್ಡ ಗಣಪತಿಯ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ಅಂದರೆ ಕಾತುರದಿಂದ ಕಾಯ್ತಿರುವಂಥದ್ದು. ವರ್ಷದಲ್ಲಿ 2 ಬಾರಿ ಮಾತ್ರ ನಡೆಯುವಂತಹ ಕಡಲೆಕಾಯಿ ಪರಸೆಗೆ ಕಾತುರದಿಂದ ಭಕ್ತರು ಕಾದು ಏನು ದೊಡ್ಡ ಗಣಪತಿಯ ದೇವರನ್ನ ದರ್ಶನವನ್ನು ಮಾಡ್ತಿರುವಂಥದ್ದು. ಈ ಹಿನ್ನೆಲೆ ಏನು ಭಕ್ತರು ಗಂಟೆಗಟ್ಟಲೆ ನಿಂತು ಸಾಲುಗಟ್ಟಿ ನಿಂತು ಈಗ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೂಡ ಏನು ದೊಡ್ಡ ಗಣಪತಿ ದೇವರ ದರ್ಶನಕ್ಕೆ ಅನುವು ಮಾಡಿ ಕೊಡ್ತಿರುವಂತಹ ದೃಶ್ಯವನ್ನು ಈಗ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಇವತ್ತು ಮತ್ತು ನಾಳೆ 2 ದಿನ ಮಾತ್ರ ಕಡಲೆಕಾಯಿ ಪರಸೆ ನಡೆಯುವಂಥದ್ದು. ಈ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾತ್ರಿ 8:30 ಅಥವಾ 9 ಗಂಟೆ ಆದರೂ ಕೂಡ ಭಕ್ತರ ಸಂಖ್ಯೆಯನ್ನು ಕಡಿಮೆ ಆಗಲಿಲ್ಲ. ಅಂದರೆ ಕಡಲೆಕಾಯಿ ಪರಸೆಯ ಒಂದು ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ದೇವರ ದರ್ಶನವನ್ನು ಪಡೆಯಲು ವಿವಿಧ ರೀತಿಯಾದಂಥ ಒಂದು ಹೂವಿನ ಅಲಂಕಾರ, ಅಭಿಷೇಕ, ಪೂಜೆ ವಿಧಾನಗಳು ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ದೊಡ್ಡ ಬಸವಣ್ಣನ ಗುಡಿ ಹಾಗೂ ಪಕ್ಕದಲ್ಲೇ ಸಮೀಪದಲ್ಲಿರುವಂತಹ ದೊಡ್ಡ ಗಣಪತಿ ಗುಡಿಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಅಂದರೆ ಕಡಲೆಕಾಯಿ ಪರಸೆ ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಏನು ಇತಿಹಾಸ ಪ್ರಸಿದ್ಧ ಜಾತ್ರೆ ಅಂತಲೇ ಹೇಳ್ಬೋದು. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಮತ್ತು ಮಂಗಳವಾರ ನಡೆಯುವಂತಹ ಈ ಒಂದು ದೊಡ್ಡ ಕಡಲೆಕಾಯಿ ಪರಸೆಗೆ ಸಾವಿರಾರು ಸಂಖ್ಯೆಯ ಭಕ್ತರು, ಬೆಂಗಳೂರಿನ ನಿವಾಸಿಗಳು, ಸಾರ್ವಜನಿಕರು ಸಾಕ್ಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ರಾತ್ರಿ 9 ಗಂಟೆ ಆದರೂ ಕೂಡ ಭಕ್ತರು ಇನ್ನೂ ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಏನು ಗಂಟೆಗಟ್ಟಲೆ ಏನು ದೇವರ ದರ್ಶನಕ್ಕೆ ಕಾತುರದಿಂದ ಕಾಯ್ತಿರುವಂಥದ್ದು. ಮಹಿಳೆಯರು ಸೇರಿದಂತೆ ವೃದ್ಧರು ಕೂಡ ಈ ಒಂದು ಕಡಲೆಕಾಯಿ ಪರಸೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಮಾಡಿ ಕಡಲೆಕಾಯಿಯನ್ನು ತಗೊಳ್ಳಿಕ್ಕೆ ಈಗಾಗಲೇ ಮುಗಿಬೀಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಈಗ ನೀವಾಗಲೇ ಗಮನಿಸಿದ್ದೀರಾ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಏನು ಕಡಲೆಕಾಯಿ ಪರಸೆ ನಡೆಯುತ್ತಿರುವಂಥದ್ದು ಒಂದು ರೀತಿಯಾಗಿ ಜಾತ್ರೆ ರೀತಿಯಲ್ಲಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಡಲೆಕಾಯಿ ಪರಸೆಯಲ್ಲಿ ಏನು ಭಾಗವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಬೆಂಗಳೂರು.